ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಲಾಕ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಿದ್ದಾರೆ ರೇವಣ್ಣ ಹಿರಿಯ ಪುತ್ರ. ಜೆಡಿಎಸ್ ಎಂಎಲ್ಸಿ ಸೂರಜ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇಂದು ಸೂರಜ್ರನ್ನ ಮತ್ತೆ ವಶಕ್ಕೆ ಪಡೆದುಕೊಳ್ಳಲಿದೆ ಸಿಐಡಿ ಟೀಮ್. ಆತ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ಕೂಡ ಆಗುತ್ತೆ. ಸೂರಜ್ ಕಾಕಿ ಕಸ್ಟಡಿಗೋ ಇಲ್ಲ ಬೇಲ್ ಸಿಗುತ್ತೋ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಒಂದು ಪ್ರಕರಣ ಅಲ್ಲ, ಮತ್ತೊಬ್ಬ ಸಂತ್ರಸ್ತ ಕೂಡ ಮುಂದೆ ಬಂದಿದ್ದಾರೆ, ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿದೆ ಅಂತ. ಹಾಗಾಗಿ ಸದ್ಯಕ್ಕಂತೂ ಕಂಟಕ ಎದುರಾದಂತೆ ಕಾಣಿಸ್ತಾ ಇದೆ ಸೂರಜ್ ರೇವಣ್ಣ ಅವರಿಗೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಎಲ್ಲಾ ರೀತಿಯ ಸಾಧ್ಯತೆಗಳು. ಸೂರಜ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುವ ಸಾಧ್ಯತೆ ಇವತ್ತು ಅಧಿಕೃತವಾಗಿ ಆಗುತ್ತೆ ಅಂತ. ಮತ್ತೊಬ್ಬ ಸಂತ್ರಸ್ತನಿಂದ ಇವತ್ತು ಕೇಸ್ ದಾಖಲಾಗುವ ಸಾಧ್ಯತೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಓರ್ವ ಸಂತ್ರಸ್ತನಿಂದ ಕೇಸ್ ದಾಖಲಾಗಿದೆ. ಬಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಅಂತ ಅಂದ್ರೆ, ಯಾವಾಗ ಒಬ್ರು ಸಂತ್ರಸ್ತ ಬಂದು ಗಂಭೀರ ಆರೋಪ ಮಾಡ್ತಾರೋ ಅದಕ್ಕೂ ಮುನ್ನವೇ ಸೂರಜ್ ರೇವಣ್ಣ ಪರವಾಗಿ ಅವರ ಆಪ್ತ ಅನಿಸ್ಕೊಂಡವರು ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಇಲ್ಲ 5 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು, ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಸುಖ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಯಾರ ಮಾತನ್ನ ಹೇಳಿದ್ರಲ್ಲ, ಈಗ ಅವರೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಕೊಡ್ತಾ ಇರೋದು. ಇಲ್ಲ, ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿದೆ, ಕರೋನಾ ಟೈಮ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಹಾಗಾಗಿ ನಾನು ಕೂಡ ಸಂತ್ರಸ್ತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕೇಸ್ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಬಹುದು ಸೂರಜ್ ರೇವಣ್ಣ ಅವರಿಗೆ ಅಂತ. ಒಂದು ಕಡೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ HD ರೇವಣ್ಣ, ಭವಾನಿ ರೇವಣ್ಣ ಅವ್ರಿಗೆಲ್ಲ ಸಂಕಷ್ಟ ಎದುರಾಗಿತ್ತು. ಬಟ್ ಅದರಿಂದ ಹೇಗೋ ಪಾರಾದ್ವಿ ಅಂತ ನಿಟ್ಟಿಸಿರು ಬಿಡೋ ಹೊತ್ತಿಗೆ ಮತ್ತೆ ಈಗ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಆಲ್ರೆಡಿ ಅವರ ತನಿಖೆ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ, ಆನಂತರ ಕಸ್ಟಡಿಗೆ ಪಡೆದುಕೊಳ್ಳಲಾಯಿತು ಮತ್ತು ನಿರಂತರವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅದರ ಬೆನ್ನಿಗೆ ಅವರ ಸಹೋದರ, ಅವರ ಅಣ್ಣ ಸೂರಜ್ ರೇವಣ್ಣ ವಿರುದ್ಧ ಕೂಡ ಅಸಹಜ ಲೈಂಗಿಕ ಕಿರುಕುಳದ ಆರೋಪ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಸೂರಜ್ ರೇವಣ್ಣ ಅವರಿಗೆ ಎಷ್ಟರ ಮಟ್ಟಿಗೆ ಸಾಧ್ಯತೆಗಳು ಬೇಲ್ ಸಿಗೋದು, ಮತ್ತೊಂದು ಕಡೆ ಎಷ್ಟರ ಮಟ್ಟಿಗೆ ಸಂಕಷ್ಟ ಆಗಬಹುದು ಮತ್ತೊಂದು ಪ್ರಕರಣ ಇಫ್ ಸಪೋಸ್ ಇವತ್ತು ಅಧಿಕೃತವಾಗಿ ದಾಖಲಾದ್ರೆ? ಶ್ರುತಿ, ಖಂಡಿತವಾಗ್ಲೂ ಕೂಡ ಸೂರಜ್ ರೇವಣ್ಣ ಅವರ ವಿರುದ್ಧ ಈಗಾಗಲೇ ಒಂದು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಏನು ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪ್ರಾಥಮಿಕ ಹಂತದ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಇಷ್ಟು ಅಂದರೆ ನಿನ್ನೆವರೆಗೂ ಕೂಡ ಯಾವಾಗ ಪ್ರಕರಣ ದಾಖಲಾದಾಗಲೂ ಕೂಡ ಆತನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗೋವರೆಗೂ ಕೂಡ ಹಾಸನ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸ ಮಾಡಿದ್ರು. ಈ ಒಂದು ಪ್ರಕರಣವನ್ನು ಈಗಾಗಲೇ CIDಗೆ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ನೀಡುವಂಥ ಕೆಲಸವನ್ನು ಮಾಡಿದೆ. ಇವತ್ತಿನಿಂದ ಅಫಿಷಿಯಲ್ ಆಗಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ಆದಮೇಲೆ, ಅಂದರೆ CIDಗೆ ವರ್ಗಾವಣೆ ಆದಮೇಲೆ CID ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ. ಇವತ್ತು ಬಾಡಿ ವಾರೆಂಟ್ ಮೇಲೆ ಸೂರಜ್ ರೇವಣ್ಣರನ್ನ ಈ ಒಂದು ಕೇಸ್ನಲ್ಲಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಈ ಒಂದು ಕೇಸ್ನಲ್ಲಿ ಈಗಾಗಲೇ ಒಂದು ಕೇಸ್ ಅಂತೇಳಿ ಒಂದು ಕೇಸ್ ದಾಖಲಾಗಿದ್ರು ಕೂಡ ಮಲ್ಟಿಪಲ್ ಕೇಸ್ಗಳು ಕೂಡ ಆತನ ವಿರುದ್ಧ ದಾಖಲಾಗುವಂಥ ಸಾಧ್ಯತೆ ಇದೆ. ನಿನ್ನೆ ಕೂಡ ಮತ್ತೋರ್ವ ಸಂತ್ರಸ್ತ ತನಗೂ ಕೂಡ ಆತನಿಂದ ದೌರ್ಜನ್ಯ ಆಗಿದೆ ಅಂತೇಳಿ ದೂರ ನೀಡ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳುವಂಥ ಕೆಲಸವನ್ನು ಮಾಡಿದ್ದ. ಹೀಗಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಗಂಭೀರವಾಗಿ ಸ್ವರೂಪ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಸಂತ್ರಸ್ತರು ಇನ್ನೂ ಸಾಕಷ್ಟು ಜನ ಇರುವಂಥ ಶಂಕೆ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಒಂದಷ್ಟು ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. CID ಅಧಿಕಾರಿಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಈತನ ಮೊಬೈಲ್, ಅಂದರೆ ಸೂರಜ್ ರೇವಣ್ಣ ಅವರ ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಫೋಟಕ ವಿಚಾರಗಳು ಕೂಡ ಪತ್ತೆ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಆತನ ಬಾಡಿ ವಾರೆಂಟ್ ಮೇಲೆ ಇವತ್ತು ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಒಂದು ವೇಳೆ ಆತ ಕಸ್ಟಡಿಗೆ ಎಷ್ಟು ದಿನ ಇರ್ತಾನೆ ಅಷ್ಟು ದಿನಗಳ ಕಾಲ ಬೇಲ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಯಾವುದೇ ಆರೋಪಿ ಆದರೂ ಕೂಡ ತನಿಖಾ ತಂಡದ ಕಸ್ಟಡಿಯಲ್ಲಿ. ವಾಪಸ್ ಬರ್ತೀನಿ, ಮತ್ತಷ್ಟು ಮಾಹಿತಿನ ಪಡೆದುಕೊಳ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ತನಿಖಾ ತಂಡದ ಕೈ ಸೇರುತ್ತೆ ಮೆಡಿಕಲ್ ರಿಪೋರ್ಟ್. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೆಡಿಕಲ್ ರಿಪೋರ್ಟ್ ಇಂಥ ಪ್ರಕರಣಗಳಲ್ಲಿ. ನಿನ್ನೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದಂತಹ ವೈದ್ಯಕೀಯ ಪರೀಕ್ಷೆ, ವಿವಿಧ ಮಾದರಿಯ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು. ಇವತ್ತು ತನಿಖಾ ತಂಡಕ್ಕೆ ವರದಿಯನ್ನ ವೈದ್ಯರು ನೀಡ್ತಾರೆ. ಹಾಗಾಗಿ ಬಹಳ ಮಹತ್ವ ಪಡೆದುಕೊಳ್ಳಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ನೀಡುವಂತ ಈ ರಿಪೋರ್ಟ್.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಇದ್ದಾರೆ. ಮಾದೇಶ್, ಮಾಹಿತಿ ಕೊಡ್ತಾ ಇದ್ರಿ, ಅನೇಕ ಜನ ಸಂತ್ರಸ್ತರು ಇದ್ದಂಗೆ ಕಾಣಿಸ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೊಸದಾಗಿ ಏನಾದರೂ ಪ್ರಕರಣ ದಾಖಲಾದ್ರೆ ಸಹಜವಾಗಿ ಸಂಕಷ್ಟ ಅಂತ. ಮತ್ತೊಂದು ಕಡೆ ಮೆಡಿಕಲ್ ರಿಪೋರ್ಟ್ ಇಂತಹ ಪ್ರಕರಣಗಳಲ್ಲಿ ಎಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳುತ್ತೆ ಅಂತ? ಶ್ರುತಿ, ಖಂಡಿತವಾಗ್ಲೂ ಕೂಡ ನೀವು ಹೇಳಿದಂಗೆ ಈ ಒಂದು ರಿಪೋರ್ಟ್ ಈ ಒಂದು ಕೇಸ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್ ಅಂತ ಏನು ಕರಿತೀವಿ, ಯಾರೇ ಕೂಡ ಆರೋಪ ಮಾಡಿದ್ರು ಕೂಡ ಅದನ್ನು ಪ್ರೂವ್ ಮಾಡೋದೇನಿರುತ್ತಲ್ಲ, ಈ ರೀತಿಯಾದಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳು ಅಕ್ಯೂಸ್ಡ್ ಯಾರಿರ್ತಾರೆ ಆತನ ಮೇಲೆ ಆತನ ಮಾಡಿದ ನಿಜನ ಸುಳ್ಳು ಅನ್ನೋದು ಮೆಡಿಕಲ್ ಟೆಸ್ಟ್ನಲ್ಲಿ ಪ್ರೂವ್ ಆಗುತ್ತೆ. ಈಗಾಗಲೇ ಸೂರಜ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟನ್ನು ಸಂತ್ರಸ್ತನನ್ನು ಮಾಡಲಾಗಿತ್ತು. ವಿವಿಧ ಮಾದರಿಯ ಒಂದಷ್ಟು ಟೆಸ್ಟ್ಗಳನ್ನು ಮಾಡಿಕೊಳ್ಳಲಾಗಿತ್ತು. ಈಗ ಜೊತೆಗೆ ಸೂರಜ್ ರೇವಣ್ಣ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರನ್ನು ಕೂಡ ತಾಳೆ ಮಾಡಲಾಗುತ್ತೆ. ಯಾಕಂದ್ರೆ ಯಾವುದೇ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಗಳಲ್ಲಿ ಒಂದಷ್ಟು ಅಂಶಗಳು ಇಬ್ಬರಿಗೂ ಕೂಡ ಮ್ಯಾಚ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಮೆಡಿಕಲ್ ರಿಪೋರ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿವಿಧ ಮಾದರಿಯ ರೀತಿಯಲ್ಲಿ ಸಂತ್ರಸ್ತನ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಮೆಡಿಕಲ್ ಟೆಸ್ಟನ್ನು ಮಾಡಲಾಗಿದೆ. ಆ ಒಂದು ರಿಪೋರ್ಟ್, ಕಂಪ್ಲೀಟ್ ರಿಪೋರ್ಟ್ ಏನಿರುತ್ತೆ, ಎಲ್ಲ ಮಾದರಿಯ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿರುವಂಥ ರಿಪೋರ್ಟ್ ಇವತ್ತು ತನಿಖಾ ತಂಡಕ್ಕೆ ವೈದ್ಯರು, ಬೌರಿಂಗ್ ಆಸ್ಪತ್ರೆ ವೈದ್ಯರು ರಿಪೋರ್ಟ್ ನೀಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅಲ್ಲಿ ಒಂದಷ್ಟು ಪ್ರಮುಖ ಅಂಶಗಳು ಗೊತ್ತಾಗುತ್ತೆ. ಆ ಒಂದು ಅಂಶಗಳು ಈ ಒಂದು ಕೇಸ್ನಲ್ಲಿ ಮುಖ್ಯವಾದಂತಹ ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಆ ಒಂದು ಗ್ರೌಂಡ್ಸ್ನಿಂದಲೇ ಆರೋಪಿ ಸೂರಜ್ ರೇವಣ್ಣ ಅವರ ವಿರುದ್ಧ ಮುಂದಿನ ಹಂತದ ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನೋದೊಂದು ಕೂಡ ನಿರ್ಧಾರ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಸಂತ್ರಸ್ತರು ಕೂಡ ಈ ಒಂದು ಕೇಸ್ನಲ್ಲಿ ಇರೋದ್ರಿಂದ ಬೇರೆ ಬೇರೆ ಸಂತ್ರಸ್ತರು ಕೂಡ ಅವರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ. ಮತ್ತೊಂದು ಬಾರಿ ಸೂರಜ್ ರೇವಣ್ಣನವರನ್ನು ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಈಗಾಗಲೇ ಬೇರೆ ಬೇರೆ ರೀತಿಯಾದಂಥ, ಅಂದರೆ ಆರೋಪಿ ಸ್ಥಾನದಲ್ಲಿರೋರಿಗೂ ಮತ್ತು ದೂರುದಾರರಿಗೆ ಏನಿರ್ತಾರೆ ಅವರಿಗೆ ಆದಂತಹ ಒಂದು ಕ್ರಮದಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಿಸಲಾಗುತ್ತೆ. ಈಗ ಸದ್ಯಕ್ಕೆ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ರೆಡಿಯಾಗಿದೆ. ಆ ಒಂದು ರಿಪೋರ್ಟನ್ನು ಈಗ ಇವತ್ತು ತನಿಖಾ ತಂಡಕ್ಕೆ ವೈದ್ಯರು ಕೂಡ ಸೇರಿಸುವಂಥ ಕೆಲಸವನ್ನು ಮಾಡ್ತಾರೆ, ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇವತ್ತು ಸೂರಜ್ ರೇವಣ್ಣ ಅವರ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸುವಂಥ ಸಾಧ್ಯತೆ ಇದೆ. ಅದಾದ್ಮೇಲೆ ಎರಡೂ ಮೆಡಿಕಲ್ ಟೆಸ್ಟ್ ಅನ್ನ ರಿಪೋರ್ಟ್ ಏನಿರುತ್ತೆ ಅವೆರಡನ್ನು ಕೂಡ ತನಿಖಾ ತಂಡ ಮಾನಿಟರ್ ತಾಳೆ ಹಾಕುವಂತ ಕೆಲಸನ ಮಾಡಲಾಗುತ್ತೆ. ಅದಾದ್ಮೇಲೆ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗುವಂತ ಸಾಧ್ಯತೆ ಇದೆ. ಶ್ರುತಿ. ಓಕೆ ಮಾದೇಶ್, ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಲಾಕ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ರೇವಣ್ಣ ಹಿರಿಯ ಪುತ್ರ ಜೆಡಿಎಸ್ ಎಂಎಲ್ಸಿ ಸೂರಜ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇಂದು ಸೂರಜ್ರನ್ನ ಮತ್ತೆ ವಶಕ್ಕೆ ಪಡೆದುಕೊಳ್ಳಲಿದೆ ಸಿಐಡಿ ಟೀಮ್. ಆತ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ಕೂಡ ಆಗುತ್ತೆ. ಸೂರಜ್ ಕಾಕಿ ಕಸ್ಟಡಿಗೋ ಇಲ್ಲ ಬೇಲ್ ಸಿಗುತ್ತೋ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಒಂದು ಪ್ರಕರಣ ಅಲ್ಲ, ಮತ್ತೊಬ್ಬ ಸಂತ್ರಸ್ತ ಕೂಡ ಮುಂದೆ ಬಂದಿದ್ದಾರೆ, ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿದೆ ಅಂತ. ಹಾಗಾಗಿ ಸದ್ಯಕ್ಕಂತೂ ಕಂಟಕ ಎದುರಾದಂತೆ ಕಾಣಿಸ್ತಾ ಇದೆ ಸೂರಜ್ ರೇವಣ್ಣ ಅವರಿಗೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಎಲ್ಲಾ ರೀತಿಯ ಸಾಧ್ಯತೆಗಳು. ಸೂರಜ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುವ ಸಾಧ್ಯತೆ ಇವತ್ತು ಅಧಿಕೃತವಾಗಿ ಆಗುತ್ತೆ ಅಂತ. ಮತ್ತೊಬ್ಬ ಸಂತ್ರಸ್ತನಿಂದ ಇವತ್ತು ಕೇಸ್ ದಾಖಲಾಗುವ ಸಾಧ್ಯತೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಓರ್ವ ಸಂತ್ರಸ್ತನಿಂದ ಕೇಸ್ ದಾಖಲಾಗಿದೆ. ಬಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಅಂತ ಅಂದ್ರೆ, ಯಾವಾಗ ಒಬ್ರು ಸಂತ್ರಸ್ತ ಬಂದು ಗಂಭೀರ ಆರೋಪ ಮಾಡ್ತಾರೋ ಅದಕ್ಕೂ ಮುನ್ನವೇ ಸೂರಜ್ ರೇವಣ್ಣ ಪರವಾಗಿ ಅವರ ಆಪ್ತ ಅನಿಸ್ಕೊಂಡವರು ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಇಲ್ಲ 5 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು, ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯೆಲ್ಲ ಸುಖ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಯಾರ ಮಾತನ್ನ ಹೇಳಿದ್ರಲ್ಲ, ಈಗ ಅವರೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಕೊಡ್ತಾ ಇರೋದು. ಇಲ್ಲ, ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿದೆ, ಕರೋನಾ ಟೈಮ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಹಾಗಾಗಿ ನಾನು ಕೂಡ ಸಂತ್ರಸ್ತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕೇಸ್ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಬಹುದು ಸೂರಜ್ ರೇವಣ್ಣ ಅವರಿಗೆ ಅಂತ. ಒಂದು ಕಡೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ HD ರೇವಣ್ಣ, ಭವಾನಿ ರೇವಣ್ಣ ಅವ್ರಿಗೆಲ್ಲ ಸಂಕಷ್ಟ ಎದುರಾಗಿತ್ತು. ಬಟ್ ಅದರಿಂದ ಹೇಗೋ ಪಾರಾದ್ವಿ ಅಂತ ನಿಟ್ಟಿಸಿರು ಬಿಡೋ ಹೊತ್ತಿಗೆ ಮತ್ತೆ ಈಗ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಆಲ್ರೆಡಿ ಅವರ ತನಿಖೆ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ, ಆನಂತರ ಕಸ್ಟಡಿಗೆ ಪಡೆದುಕೊಳ್ಳಲಾಯಿತು ಮತ್ತು ನಿರಂತರವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅದರ ಬೆನ್ನಿಗೆ ಅವರ ಸಹೋದರ, ಅವರ ಅಣ್ಣ ಸೂರಜ್ ರೇವಣ್ಣ ವಿರುದ್ಧ ಕೂಡ ಅಸಹಜ ಲೈಂಗಿಕ ಕಿರುಕುಳದ ಆರೋಪ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಸೂರಜ್ ರೇವಣ್ಣ ಅವರಿಗೆ ಎಷ್ಟರ ಮಟ್ಟಿಗೆ ಸಾಧ್ಯತೆಗಳು ಬೇಲ್ ಸಿಗೋದು, ಮತ್ತೊಂದು ಕಡೆ ಎಷ್ಟರ ಮಟ್ಟಿಗೆ ಸಂಕಷ್ಟ ಆಗಬಹುದು ಮತ್ತೊಂದು ಪ್ರಕರಣ ಇಫ್ ಸಪೋಸ್ ಇವತ್ತು ಅಧಿಕೃತವಾಗಿ ದಾಖಲಾದ್ರೆ?
ಶ್ರುತಿ, ಖಂಡಿತವಾಗ್ಲೂ ಕೂಡ ಸೂರಜ್ ರೇವಣ್ಣ ಅವರ ವಿರುದ್ಧ ಈಗಾಗಲೇ ಒಂದು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಏನು ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪ್ರಾಥಮಿಕ ಹಂತದ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಇಷ್ಟು ಅಂದ್ರೆ ನಿನ್ನೆವರೆಗೂ ಕೂಡ ಯಾವಾಗ ಪ್ರಕರಣ ದಾಖಲಾದಾಗಲೂ ಕೂಡ ಆತನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗೋವರೆಗೂ ಕೂಡ ಹಾಸನ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಕೆಲಸ ಮಾಡಿದ್ರು. ಈ ಒಂದು ಪ್ರಕರಣವನ್ನ ಈಗಾಗಲೇ CIDಗೆ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ನೀಡುವಂತ ಕೆಲಸ ಮಾಡಿದೆ. ಇವತ್ತಿನಿಂದ ಅಫಿಷಿಯಲ್ ಆಗಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ಆದ್ಮೇಲೆ ಅಂದ್ರೆ CIDಗೆ ವರ್ಗಾವಣೆ ಆದ್ಮೇಲೆ CID ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಳ್ತಾರೆ. ಇವತ್ತು ಬಾಡಿ ವಾರೆಂಟ್ ಮೇಲೆ ಸೂರಜ್ ರೇವಣ್ಣರನ್ನ ಈ ಒಂದು ಕೇಸ್ನಲ್ಲಿ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಜೊತೆಗೆ ಈ ಒಂದು ಕೇಸ್ನಲ್ಲಿ ಈಗಾಗಲೇ ಒಂದು ಕೇಸ್ ಅಂತ ಹೇಳಿ ಒಂದು ಕೇಸ್ ದಾಖಲಾಗಿದ್ರು ಕೂಡ ಮಲ್ಟಿಪಲ್ ಕೇಸ್ಗಳು ಕೂಡ ಆತನ ವಿರುದ್ಧ ದಾಖಲಾಗುವಂತ ಸಾಧ್ಯತೆ ಇದೆ. ನಿನ್ನೆ ಕೂಡ ಮತ್ತೋರ್ವ ಸಂತ್ರಸ್ತ ತನಗೂ ಕೂಡ ಆತನಿಂದ ದೌರ್ಜನ್ಯ ಆಗಿದೆ ಅಂತೇಳಿ ದೂರ ನೀಡ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳುವಂತ ಕೆಲಸನ ಮಾಡಿದ್ದ. ಹೀಗಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಗಂಭೀರವಾಗಿ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಸಂತ್ರಸ್ತರು ಇನ್ನೂ ಸಾಕಷ್ಟು ಜನ ಇರುವಂತ ಶಂಕೆ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಒಂದಷ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. CID ಅಧಿಕಾರಿಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಜೊತೆಗೆ ಈತನ ಮೊಬೈಲ್ ಅಂದ್ರೆ ಸೂರಜ್ ರೇವಣ್ಣ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಫೋಟಕ ವಿಚಾರಗಳು ಕೂಡ ಪತ್ತೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಆತನ ಬಾಡಿ ವಾರೆಂಟ್ ಮೇಲೆ ಇವತ್ತು ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಒಂದು ವೇಳೆ ಆತ ಕಸ್ಟಡಿಗೆ ಎಷ್ಟು ದಿನ ಇರ್ತಾನೆ ಅಷ್ಟು ದಿನಗಳ ಕಾಲ ಬೇಲ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವುದೇ ಆರೋಪಿ ಆದ್ರೂ ಕೂಡ ತನಿಖಾ ತಂಡದ ಕಸ್ಟಡಿಯಲ್ಲಿ ವಾಪಸ್ ಬರ್ತೀನಿ, ಮತ್ತಷ್ಟು ಮಾಹಿತಿನ ಪಡೆದುಕೊಳ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ತನಿಖಾ ತಂಡದ ಕೈ ಸೇರುತ್ತೆ ಮೆಡಿಕಲ್ ರಿಪೋರ್ಟ್. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೆಡಿಕಲ್ ರಿಪೋರ್ಟ್ ಇಂಥ ಪ್ರಕರಣಗಳಲ್ಲಿ. ನಿನ್ನೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದಂತಹ ವೈದ್ಯಕೀಯ ಪರೀಕ್ಷೆ, ವಿವಿಧ ಮಾದರಿಯ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು. ಇವತ್ತು ತನಿಖಾ ತಂಡಕ್ಕೆ ವರದಿಯನ್ನ ವೈದ್ಯರು ನೀಡ್ತಾರೆ. ಹಾಗಾಗಿ ಬಹಳ ಮಹತ್ವ ಪಡೆದುಕೊಳ್ಳಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ನೀಡುವಂತ ಈ ರಿಪೋರ್ಟ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಇದ್ದಾರೆ. ಮಾದೇಶ್, ಮಾಹಿತಿ ಕೊಡ್ತಾ ಇದ್ರಿ, ಅನೇಕ ಜನ ಸಂತ್ರಸ್ತರು ಇದ್ದಂಗೆ ಕಾಣಿಸ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೊಸದಾಗಿ ಏನಾದರೂ ಪ್ರಕರಣ ದಾಖಲಾದ್ರೆ ಸಹಜವಾಗಿ ಸಂಕಷ್ಟ ಅಂತ. ಮತ್ತೊಂದು ಕಡೆ ಮೆಡಿಕಲ್ ರಿಪೋರ್ಟ್ ಇಂತಹ ಪ್ರಕರಣಗಳಲ್ಲಿ ಎಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳುತ್ತೆ ಅಂತ? ಶ್ರುತಿ, ಖಂಡಿತವಾಗ್ಲೂ ಕೂಡ ನೀವು ಹೇಳಿದಂಗೆ ಈ ಒಂದು ರಿಪೋರ್ಟ್ ಈ ಒಂದು ಕೇಸ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್ ಅಂತ ಏನು ಯಾರೇ ಕೂಡ ಆರೋಪ ಮಾಡಿದ್ರು ಕೂಡ ಅದನ್ನ ಪ್ರೂವ್ ಮಾಡೋದೇನಿರುತ್ತಲ್ಲ, ಈ ರೀತಿಯಾದಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳು ಅಕ್ಯೂಸ್ಡ್ ಯಾರಿರ್ತಾರೆ ಆತನ ಮೇಲೆ ಆತನ ಮಾಡಿದ ನಿಜನ ಸುಳ್ಳು ಅನ್ನೋದು ಮೆಡಿಕಲ್ ಟೆಸ್ಟ್ನಲ್ಲಿ ಪ್ರೂವ್ ಆಗುತ್ತೆ. ಈಗಾಗಲೇ ಸೂರಜ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಅನ್ನ ಸಂತ್ರಸ್ತನನ್ನ ಮಾಡಲಾಗಿತ್ತು. ವಿವಿಧ ಮಾದರಿಯ ಒಂದಷ್ಟು ಟೆಸ್ಟ್ಗಳನ್ನ ಮಾಡಿಕೊಳ್ಳಲಾಗಿತ್ತು. ಈಗ ಜೊತೆಗೆ ಸೂರಜ್ ರೇವಣ್ಣ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರನ್ನು ಕೂಡ ತಾಳೆ ಮಾಡಲಾಗುತ್ತೆ. ಯಾಕಂದ್ರೆ ಯಾವುದೇ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಗಳಲ್ಲಿ ಒಂದಷ್ಟು ಅಂಶಗಳು ಇಬ್ಬರಿಗೂ ಕೂಡ ಮ್ಯಾಚ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಮೆಡಿಕಲ್ ರಿಪೋರ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿವಿಧ ಮಾದರಿಯ ರೀತಿಯಲ್ಲಿ ಸಂತ್ರಸ್ತನ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಮೆಡಿಕಲ್ ಟೆಸ್ಟನ್ನು ಮಾಡಲಾಗಿದೆ. ಆ ಒಂದು ರಿಪೋರ್ಟ್, ಕಂಪ್ಲೀಟ್ ರಿಪೋರ್ಟ್ ಏನಿರುತ್ತೆ, ಎಲ್ಲ ಮಾದರಿಯ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿರುವಂಥ ರಿಪೋರ್ಟ್ ಇವತ್ತು ತನಿಖಾ ತಂಡಕ್ಕೆ ವೈದ್ಯರು, ಬೌರಿಂಗ್ ಆಸ್ಪತ್ರೆ ವೈದ್ಯರು ರಿಪೋರ್ಟ್ ನೀಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅಲ್ಲಿ ಒಂದಷ್ಟು ಪ್ರಮುಖ ಅಂಶಗಳು ಗೊತ್ತಾಗುತ್ತೆ. ಆ ಒಂದು ಅಂಶಗಳು ಈ ಒಂದು ಕೇಸ್ನಲ್ಲಿ ಮುಖ್ಯವಾದಂತಹ ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಆ ಒಂದು ಗ್ರೌಂಡ್ಸ್ನಿಂದಲೇ ಆರೋಪಿ ಸೂರಜ್ ರೇವಣ್ಣ ಅವರ ವಿರುದ್ಧ ಮುಂದಿನ ಹಂತದ ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಸಂತ್ರಸ್ತರು ಕೂಡ ಈ ಒಂದು ಕೇಸ್ನಲ್ಲಿ ಇರೋದ್ರಿಂದ ಬೇರೆ ಬೇರೆ ಸಂತ್ರಸ್ತರು ಕೂಡ ಅವರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ. ಮತ್ತೊಂದು ಬಾರಿ ಸೂರಜ್ ರೇವಣ್ಣನವರನ್ನು ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಈಗಾಗಲೇ ಬೇರೆ ಬೇರೆ ರೀತಿಯಾದಂಥ ಅಂದರೆ ಆರೋಪಿ ಸ್ಥಾನದಲ್ಲಿರೋರಿಗೂ ಮತ್ತು ದೂರುದಾರರಿಗೆ ಏನಿರ್ತಾರೆ ಅವರಿಗೆ ಆದಂತಹ ಒಂದು ಕ್ರಮದಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಿಸಲಾಗುತ್ತೆ. ಈಗ ಸದ್ಯಕ್ಕೆ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ರೆಡಿಯಾಗಿದೆ. ಆ ಒಂದು ರಿಪೋರ್ಟನ್ನು ಈಗ ಇವತ್ತು ತನಿಖಾ ತಂಡಕ್ಕೆ ವೈದ್ಯರು ಕೂಡ ಸೇರಿಸುವಂಥ ಕೆಲಸವನ್ನು ಮಾಡ್ತಾರೆ, ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇವತ್ತು ಸೂರಜ್ ರೇವಣ್ಣ ಅವರ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸುವಂಥ ಸಾಧ್ಯತೆ ಇದೆ. ಅದಾದ್ಮೇಲೆ ಎರಡೂ ಮೆಡಿಕಲ್ ಟೆಸ್ಟ್ ಅನ್ನ ರಿಪೋರ್ಟ್ ಏನಿರುತ್ತೆ ಅವೆರಡನ್ನು ಕೂಡ ತನಿಖಾ ತಂಡ ಮಾನಿಟರ್ ತಾಳೆ ಹಾಕುವಂಥ ಕೆಲಸನ ಮಾಡಲಾಗುತ್ತೆ. ಅದಾದ್ಮೇಲೆ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗುವಂಥ ಸಾಧ್ಯತೆ ಇದೆ. ಶ್ರುತಿ. ಓಕೆ ಮಾದೇಶ್.